ದಿವಿತ್ ಹಲೋ ಫ್ರೆಂಡ್ಸ್, ದಿವಿತ್ ಸ್ಕೂಲಿಗೆ ಹೊಂಟಾನ. ಇವತ್ತು ಸೆಕೆಂಡ್ ಡೇ ಸ್ಕೂಲಿಗೆ ಹೊಂಟಾನ. ನೋಡ್ರಿ ಫ್ರೆಂಡ್ಸ್, ನಮ್ಮ ಹಳ್ಳಿ ಕಡೆ ಯಾವ ಥರ ಗಾಡಿ ಓಡಿಸ್ತಾರಂತೇಳಿ. ಸ್ಕೂಲ್ ಬ್ಯಾಗ್ ರೆಡಿ ಐತಿ, ಟಿಫಿನ್ ಕ್ಯಾರಿಯರ್ ರೆಡಿ ಐತಿ. ನೋಡ್ರಿ, ಇಬ್ಬರು ಫ್ರೆಂಡ್ಸ್ಗಳ ಹೊಂಟಾರ ಸ್ಕೂಲಿಗೆ. ಅವ್ನ ಸ್ಕೂಲ್ ಬೇರೆ, ಇವನ ಸ್ಕೂಲ್ ಬೇರೆ, ಬೇರೆ ಬೇರೆ ಯೂನಿಫಾರ್ಮ. ಇವತ್ತು ಇಬ್ರು ಹೊಂಟಾರ. ಅವನ ನೀನು ಸ್ಕೂಲ್ ರಜೆ ಆಯ್ತು, ಅವ್ನು ಹೋಗಲಿಲ್ಲ. ಇವನೊಬ್ಬನ ಹೋಗಿದ್ದ, ದಿವಿತ್ ಒಬ್ಬನ. ಇವತ್ತು ಇಬ್ಬರು ಕೂಡ ಹೊಂಟಾರ. ಇವಂದು ದಿವಿತಿನ ಬಸ್ಸ, ಒಂದು ಆಟೋ ಬರ್ತೈತಿ, ಹೋಗ್ತಾರೆ ಫ್ರೆಂಡ್ಸ. ಇವಾಗ ಹೋದ್ರಂದ್ರೆ ಸಾಯಂಕಾಲ 5:30 ಬರ್ತಾರೆ. ಇನ್ನು ಟಿಫಿನ್ ಬ್ಯಾಗ್ ರೆಡಿ ಐತಿತ್ತು. ಚಪಾತಿ ಬಜ್ಜಿ ಕಟ್ಕೊಂಡು ಬಂದಾನಂತ ಬಸ್. ಹಾಂ, ಆಮೇಲೆ ದಿವಿತು ಚಪಾತಿ ಮೊಸರು ಬಜ್ಜಿ ಕಟ್ಕೊಂಡಾನ. ಇಬ್ಬರು ಹೊಂಟಾರ. ಮಧ್ಯಾಹ್ನ ಊಟಕ್ಕೆ ಲಂಚಕ್ಕೆ ಡಬ್ಬಿ ಕಟ್ಟೇವಿ. ಆಮೇಲೆ ಸ್ನ್ಯಾಕ್ಸ್ ಅಂತ ಫ್ರೂಟ್ಸ್ ಕೊಟ್ಟೇವಿ. ಇವತ್ತೇನು ಟೆಸ್ಟ್ ತೊಗೋತಾರಂತ. ಹೋಗೋದೇ ಇವತ್ತು ಸೆಕೆಂಡ್ ಡೇ ಸ್ಕೂಲಿಗೆ. ಆಮೇಲೆ ಟೆಸ್ಟ್ ತೊಗೋತಾರಂತ. ಟೆಸ್ಟ್ ಐತಿ ಮಮ್ಮಿ ಅಂತ ನಾತನ. ಪೇಪರ್ ತರಕ್ಕೆ ಹೋಗ್ಯಾರ ಅವ್ರ ಪಪ್ಪರ. ಟೆಸ್ಟ್ ಬರೀತಾನೆ, ಏನು ಬರೀತಾನೆ ನೋಡ್ಬೇಕು ಸರ್. ಇವ್ರನ್ನ ಕಳಿಸೆ ನಂದು ಎಲ್ಲ ಕೆಲಸ ಮುಗ್ದೈತಿ. ಶಾಪಿಗೆ ಹೋಗ್ಬೇಕು ಇವತ್ತು. ಆಮೇಲೆ ಸ್ವಲ್ಪ ಬಜಾರ್ಗೆ ಹೋಗೋ ಒಂದು ಪ್ಲ್ಯಾನ್ ಐತಿ. ಹರಗಿರಿ ಬಜಾರ್ಗೆ ಹೋಗಿ ಬರ್ತೀವಿ. ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಯಾವ ಥರ ಏನೋ ಹೇಳಕತ್ತಾನ ಕಿವಿ ಒಳಗೆ. ಆಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಗಳು, ದೊಡ್ಡ ಮಗಳು ಕಾಲ್ ಮಾಡಿದ್ಲು. ಫುಲ್ ಖುಷಿಲೇ ಮಾತಾಡಿದ್ಲು. ಬಟ್ ನಾವು ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾದು ಕಾಲ್ ಮಾಡ್ಯಾಳ ಅಂತೇಳಿ. ಅವಳ ಬಂತ ಏನು ಹೆದರಂಗಿಲ್ಲ, ಫುಲ್ ಖುಷಿಲೇ. ಆಮೇಲೆ ಫ್ರೆಂಡ್ಸ, ದಿವಿತ್ನ ಬಸ್ ಬಂತು. ಆಗೈತೆ ನೋಡಂತ ನಡೆದೆ. ಪೇಪರ್ ಕೊಟ್ರಿ. ಬಾಯ್. ಇವತ್ತು ಅನ್ನ ರಾತ್ರಿಗೆ ನಾನು ಉಳಿದೆ. ಎಲ್ಲ ಸ್ವಲ್ಪ ಒಗ್ಗರಣೆ ಹಚ್ಚಿ ಇವತ್ತು ಅದನ್ನು ನಾಷ್ಟಾಕ್ ಮಾಡೀನಿ ಫ್ರೆಂಡ್ಸ. ಮಲ್ಲಿಗೆ ಹೂ ಆಗ್ಯಾವು. ಮಲ್ಲಿಗೆ ಹಿಂದೆ ನಮ್ಮ ಹೊಸ ಮನೆಗೆ ಮನೆಯಿಂದ ಅದಾವ. ಕರ್ಕೊಂಡ್ಬೇಕು ಅಂತ ಅಂದ್ಕೊಂತೀನಿ. ಮಲ್ಲಿಗೆ ಹೂ ಅಂತ ಇಷ್ಟ, ಎಲ್ಲಿದ್ರು ಬಿಡಂಗಿಲ್ಲ. ಸ್ವಲ್ಪ ಯಾರೋ ಹರ್ಕೊಂಡು ಹೋಗ್ಯಾರ ಫ್ರೆಂಡ್ಸ್. ನೋಡ್ರಿ ಅನ್ಸಕತ್ತಾ ಇಲ್ಲ. ನೋಡ್ರಿ ಈ ಥರನಾಗ ಆಗ್ತಾವ ಮಲ್ಲಿಗೆ ಹೂವು. ನೋಡ್ರಿ ಫ್ರೆಂಡ್ಸ, ಸೀತಾಫಲ ಹಣ್ಣು ಆಗ್ಯಾವ. ಸಣ್ಣ ಸಣ್ಣ ಅದಾವ, ಇನ್ನೂ ಕಾಣಿಸತ್ತ. ಭಾಳ ಆಗ್ಯಾವ್ರಿಪ್ಪ, ಸಿಕ್ಕಾಪಟ್ಟೆ ಆಗ್ಯಾವ. ಹೂವಿನ ಮಗ್ಗಿನೂ ಭಾಳ ಬಿಟ್ಟಾವ. ಮ್ಯಾಲ ಆಗ್ಯಾವ ಎಲ್ಲ ಫ್ರೆಂಡ್ಸ್. ಹಿಡಿದು ಜಗ್ಗಿರ ಎಲ್ಲ ಟೊಂಕಿ ಸೀತಾಫಲ ಹಣ್ಣಿಗೆ ಹಿಡಿದು ಟೊಂಕಿ ಎಲ್ಲ ಮುರ್ಕೊಂಡು ಕೆಳಗೆ ಬೀಳ್ತಾವ. ನಿಲಿಕ್ಕಿದಷ್ಟು ಹರ್ಕೊಂಡ್ರೆ ಆಯ್ತು. ಆಮೇಲೆ ಫ್ರೆಂಡ್ಸ್, ಈ ತನ್ನಾಗಿ ಇವ ರಾತ್ರಿ ಅರಳಿರ್ತಾವೆ, ಬೆಳಗ್ಗೆನಷ್ಟಾಗಿ ಹಿಂಗೆ ಬೀಳ್ತಾವೆ ಇವು ಕೆಳಗೆ ಮಲ್ಲಿಗೆ ಹೂವು. ಆಮೇಲೆ ಪೇರಿ ಹಣ್ಣು ಗಿಡ ಐತಿ. ಇದು ಮಣ್ಣೆಲ್ಲ ಕಟ್ ಮಾಡ್ಯಾರ ಫ್ರೆಂಡ್ಸ್. ಮನೆ ಇದು ಕಟ್ಟಡ ಇದು ಮಾಡ್ಬೇಕಾದ್ರೆ ಇದೆಲ್ಲ ಕಾಂಪೌಂಡ್ನಾಗ ಬರ್ತೈತಿ. ಕಾಂಪೌಂಡ್ ಹಾಕೊಂಬಂದತ್ತೇಳಿ ಮಲ್ಲಿಗೆ ಹೂವಿಂದಿತ್ತು. ಸಿಕ್ಕಾಪಟ್ಟೆ ಮಲ್ಲಿಗೆ ಹೋಗಕತ್ತಿದ್ವು. ಅದನ್ನೂ ಎಲ್ಲ ಕಟ್ ಮಾಡ್ಯಾರ ಕೆಲಸದವ್ರು. ವಾಪಸ್ ಚಿಗಿಯಾಕತ್ತೈತತಿ ಈಗ. ಪೇರಿ ಹಣ್ಣು ಒಂದೊಂದು ಹೂವು ಒಂದೊಂದೇ ಕಾಯಿ ಆಗ್ಯಾವ ಫ್ರೆಂಡ್ಸ್. ಈಗ ನೋಡೇ ಇಲ್ಲ ನಾವು. ಇಲ್ಲಿ ಕಾಣಿಸಾಕತ್ತೈತಿ ಅಂತ ಅನ್ಕೊತೀನಿ. ನೋಡಿ, ಸ್ಮಾಲ್ ಒಂದು ಕಾಯಿ ಐತಿ ಫ್ರೆಂಡ್ಸ. ಕೆಂಪು ಪೇರಿ ಹಣ್ಣು ಐತಿದ, ಭಾರಿ ಟೇಸ್ಟ್ ಐತಿ. ಆಮೇಲೆ ದೇಶಾಳದಿಂದ ಐತಿ.
ನಮ್ಮ ಅತ್ತೆಯಾರ ಫ್ರೆಂಡ್ಸ್ ಇಲ್ಲೆಲ್ಲ ಫುಲ್ ಎಲ್ಲ ಖಾಲಿ ಜಾಗ ಇತ್ತು, ಎಲ್ಲ ಥರ ಹೂ ಮಾಡಿದ್ರು, ಎಲ್ಲ ಕಟ್ ಮಾಡಿ ತೆಗ್ದಾರಿ ಮನೆ ಕಟ್ಟಡ ಸಂಬಂಧ. ವಾಪಸ್ ಚಿಗ್ಯಾಕತ್ತಾವ ನೋಡಿ ಇವೆಲ್ಲ ಅದ ನಾನು ಚಿಗಿತಾವ. ನಮ್ಮ ಅತ್ಯಾಗ ನನಗೆ ಹೂ ಅಂದ್ರೆ ಪ್ರೀತಿ, ಎಲ್ಲಿ ಸಿಕ್ಕಲ್ಲ ಒಂದು ಕಂಟಿ ತೊಗೊಂಡು ಬರೋದು ಚುಚ್ಚೋದು ಮಾಡ್ತೀವಿ. ಅವೆಲ್ಲ ಹತ್ತೆ ಬಿಡ್ತಾವೆ ಫ್ರೆಂಡ್ಸ್, ಅವು ಏನೇನೋ ಕೈ ಇದನ್ನ ಎಂಥ ಗಿಡ ತಂದರೂ ಹತ್ತೆ ಬಿಡ್ತಾವೆ. ಅವೆಲ್ಲ ನೋಡ್ರಿ ಸೀತಾಫಲ ಹೆಣ್ಣ ಎಷ್ಟಾಗ್ಯಾವ. ಯಾಕೋ ಫ್ರೆಂಡ್ಸ್ ಅವಕ್ಕೆ ಹುಳ ಬೀಳಾಕತ್ತಾವು, ಔಷಧ ಹೊಡಿಬೇಕೇನೋ ಅನಿಸ್ತತಿ ನೋಡ್ರಿ. ಕಣ್ಣಾಗೆ ಬಿಳಿ ಹುಳ ಬೀಳತ್ತಾವ ಅವಕ್ಕೆ. ಒಂದು ಔಷಧದ ಕೆಲಸ ಹುಡುಗರು ಬರೋಣ, ಸ್ವಲ್ಪ ಔಷಧ ಸ್ಪ್ರೇ ಮಾಡಿಸ್ಬೇಕು. ಫ್ರೆಂಡ್ಸ ನಮ್ಮ ದಿವಿತ್ ಹೋಮ್ವರ್ಕ್ ಮಾಡತ್ತಾನು. ಹೋಮ್ವರ್ಕ್ ಮಾಡಿಸೋದು ಒಂದು ದೊಡ್ಡ ಕೆಲಸ ಆಗೈತಿ, ಒಂದು ದೊಡ್ಡ ಟಾಸ್ಕ್ ಅಂತಾರಲ್ಲ ಆ ಥರ ಆಗೈತಿ. ಒಂದು ಹ್ಯಾಂಡ್ ರೈಟಿಂಗ್ ನೋಡ್ತೀರಿ ಫ್ರೆಂಡ್ಸ್, ಅವ್ನ ಹ್ಯಾಂಡ್ ರೈಟಿಂಗ್ ನೋಡ್ರಿ, ಕನ್ನಡ ಹ್ಯಾಂಡ್ ರೈಟಿಂಗ್ ಉಲ್ಟಾ ಕಾಣಿಸ್ತಾವ ಫ್ರೆಂಡ್ಸ್ ನಿಮ್ಗೆ. ನೋಡ್ರಿ ಫ್ರೆಂಡ್ಸ, ಕನ್ನಡ ಹ್ಯಾಂಡ್ ರೈಟಿಂಗ್ ಇತ್ತಾನೆ ಆಗ್ತಾವ ಅವಂಗೆ. ಇನ್ನೂ ಸಣ್ಣವದನ್ರಿ, ಅಷ್ಟು ಚೆನ್ನಾಗಿ ಬರೆಯಕ್ಕೆ ಬರೋದಿಲ್ರಿ. ಫಸ್ಟ್ ಸ್ಟ್ಯಾಂಡರ್ಡ್ ಹೊಂಟಾನ, ದೊಡ್ಡವದನ್ರಿ ಅವಿಗೆ. ನಾ ಸಣ್ಣವ ಅದಕ್ಕೆ ನೋಡ್ರಿ ಈ ಥರ ಹ್ಯಾಂಡ್ ರೈಟಿಂಗ್ ಆಗ್ತಾವೆ. ಆಮೇಲೆ ಇಂಗ್ಲೀಷ್ ನೋಡ್ರಿ ಹ್ಯಾಂಡ್ ರೈಟಿಂಗ್ ಈ ಥರನಾಗೆ ಒಂದು 2 ಲೈನ್ ಬರೀತಾನೆ, ನನಗೆ ಸಾಕಾಯ್ತು ಅಂತ ಹೇಳ್ತಾನೆ. ಹೋಮ್ವರ್ಕ್ ಮಾಡಿಸೋ ಒಂದು ದೊಡ್ಡ ಟಾಸ್ಕ್. ಬಿದ್ದು ಉಳ್ಳಾಡಕ್ಕೆ ಸ್ಟಾರ್ಟ್ ಮಾಡ್ಯಾನೀಗ. ಹೇಳಪ್ಪಾಜಿ, ಅಪ್ಪಾಜಿ ಹೇಳ್ರಿ ಚಿಕ್ 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 ಹೇಳಪ್ಪ, ಅದನ್ನು ಮಾಡ್ಕೊಂಡು ಮಕ್ಕೊಂಡು ನೋಡ್ರಿ ಫ್ರೆಂಡ್ಸ ಯಾವ ಥರನಾಗಿ ಮಾಡ್ತೈತಿ ಮಂಡ್ ಹಠ. ಆಮೇಲೆ ಫ್ರೆಂಡ್ಸ ಡ್ರೈ ಫ್ರೂಟ್ ಅನ್ನತ್ತಿನಲ್ಲ, ಸಿಕ್ಕೈತ್ರಿ ಡ್ರೈ ಫ್ರೂಟ್ ತೊಗೊಂಡೇನಿ. ಆಮೇಲೆ ಇವಾಗ ಅಡುಗೆ ಆಯ್ತು, ಊಟ ಮಾಡಕತ್ತಾರೆ ಎಲ್ಲರೂ. ನಾ ಅಷ್ಟೊಂದು ಹೋಮ್ವರ್ಕ್ ಮಾಡಿಸ್ಬೇಕಂತ ಕುಂತೇನಿ. ಬಟ್ ಅವ್ನು ಮಾತ್ರ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡತ್ತಾನು. ಅವಾಗ ಹೋಮ್ವರ್ಕ್ ಮಾಡೋದು ಅಂದ್ಕೂಡಲೇ ನಿದ್ದೆ ಬರ್ತಾವೆ, ಹೊಸು ಆಗ್ತೈತಿ, ಆಮೇಲೆ ರೆಸ್ಟಿಗೆ ಬರ್ತಾವೆ. ಎಲ್ಲ ಕೆಲಸ ಹೋಮ್ವರ್ಕ್ ಮಾಡೋದಂದ್ರೆ ಬರ್ತೈತಿ. ಆಮೇಲೆ ಪಪ್ಪ ಬಂದ್ರೆ ಮಮ್ಮಿ ಮಾಡಿಸ್ಲಿನ್ನೋದ, ಮಮ್ಮಿ ಬಂದ್ರೆ ಪಪ್ಪ ಮಾಡಿಸ್ಲಿನ್ನೋದ, ಈ ಥರನಾಗ ಕಿಟಾಟನ ನಡೆಸ್ತಾನೆ. ಈಗ ಮಾಡ್ಕೊ ಅಂತಂದ್ರೆ ಹಿಂಗೆ ಮನ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಫ್ರೆಂಡ್ಸ ಇದು 2 ದಿವ್ಸದ ಬ್ಲಾಗ್ ರೀ ಇದು. ನಿನ್ನೆ ಬ್ಲಾಗ್ ಮಾಡತ್ತಿದ್ನಿ, ಬಟ್ ಅದು ನಿನ್ನೆ ಅಲ್ಲ ಅದೊಟ್ಟು ಬಿಟ್ಟು ಹಂಗೆ ಏನು ಕೆಲಸ ಬರೋಣ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ. ಅದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಿನ್ನೆದ ಇವತ್ತು ಕಂಟಿನ್ಯೂಸ್ ಮಾಡೀವಿ. ಆಮೇಲೆ ಫ್ರೆಂಡ್ಸ ಪ್ಲೀಸ್ ಆ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋ ಪೂರ್ತಿ ನೋಡಿ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಆಮೇಲೆ ಫ್ರೆಂಡ್ಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ ಫ್ಯಾಮಿಲಿಗೆ ಹೇಳ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ ಫ್ರೆಂಡ್ಸ್. ಮತ್ತು ಮುಂದಿನ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.